ಸೂಪರ್ ಮೂವಿ. ಸೂಪರ್ ಆಗಿದೆ, ವಂಡರ್ಫುಲ್ ವಂಡರ್ಫುಲ್. ಹಸೂರ್ ವೆಬ್ ಸೀರೀಸ್ ನೋಡಿರ್ತಾರ, ಸೇಮ್ ಅದೇ ಪ್ಲಾಟ್. ಸೂಪರ್ ಮೂವಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇಂಗ್ಲಿಷ್ ಮೂವಿಲಿ ಇಲ್ಲ ಆ ತರ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ವಾಟ್ ಎ ಫೈಟ್, ಅದ್ರೊಳಗೂ ಫೈಟಿಂಗ್ ಅಂತೂ ಈ ಪುರಾಣಕ್ಕೂ ಇರ್ಬೋದು, ಈ ವಿಜ್ಞಾನಕ್ಕೂ ಚಾಲೆಂಜ್ ಆಗಿ ಮಾಡಿದ್ದಾರೆ. ತುಂಬಾ ವರ್ಷದಿಂದ ನಾವು ಎಕ್ಸ್ಪೆರಿಮೆಂಟ್ ಇರ್ಬೋದು, ಹೌದು. ಈ ವಿಜ್ಞಾನಕ್ಕೂ ನಮ್ಮ ಈ ವಿಜ್ಞಾನ ಇವಾಗ ಏನ್ ನಡೀತಾ ಇದೆ, ಆ ಪುರಾಣದಲ್ಲಿ ಏನಿದೆ, ಆ ಗಣೇಶನ ತಲೆ ಏನ್ ಕತ್ತರಿ ಮಾಡಿದ್ದಾರೆ, ತುಂಬಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ, ದಯವಿಟ್ಟು ಸೂಪರ್ ಆಗಿದೆ. ಆಕ್ಚುಲಿ ತುಂಬಾ ಥ್ರಿಲ್ಲರ್ ಮೂವಿ ಮೇಡಮ್, ಜನ ನೋಡ್ಲೇಬೇಕಾದಂತ ಸಿನಿಮಾ. ಧನ್ವೀರ್ ಅವ್ರ ಆಕ್ಟಿಂಗ್ ಮತ್ತೆ ಆಕ್ಷನ್ ತುಂಬಾ ಚೆನ್ನಾಗಿದೆ. ಬೆಂಗಳೂರಿಗೆ ಸಕ್ಕತ್ತಾಗೈತೆ, ಡೇಟ್ ರೆಡಿ ಮಾಡಿಸಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೂಪರ್ ಸೂಪರ್ ಮಸ್ತು, ಚೆನ್ನಾಗಿದೆ. ನೋಡಿಲ್ಲ, ರಕ್ತ ಗಿಕ್ತೆಲ್ಲ ಮಾಡ್ಕೊಂಡ್ ಬೆಂಗಳೂರಿಗೆ ಸೂಪರ್ 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 ಸೂಪರ್. ಅವರೇ ಇಷ್ಟ ನಮ್ಗೆ. ಮಕ್ಕಳಿಗೋಸ್ಕರ ಸೂಪರ್ ಸೂಪರ್, ಮಕ್ಕಳಿಗೋಸ್ಕರ ನಮ್ಗೆ ಬೇಡ, ಮಕ್ಕಳಿಗೋಸ್ಕರ ಚೆನ್ನಾಗೈತೆ ಅಂದ್ರೆ ಅದು ಮಾತ್ರ. ಸೂಪರ್ ಸೂಪರ್ ಚೆನ್ನಾಗಿತ್ತು ಮೇಡಮ್. ಫ್ಯಾಮಿಲಿ ನೋಡ್ಬೋದು ಆರಾಮಾಗಿ, ತುಂಬಾ ಚೆನ್ನಾಗಿದೆ, ನೋಡ್ಬೋದು ಎಲ್ಲ. ಧನ್ವೀರ್ ಸರ್ದು ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ. ನೋಡಿ, ಈ ವಿಜ್ಞಾನ ಅಂದ್ರೆ ಈಗಿನ ವಿಜ್ಞಾನಕ್ಕೂ ಹಳೆ ಪುರಾಣ ಗಣೇಶನ್ ಕತೆ ಇದೆಯಲ್ಲ, ಗಣೇಶನ್ ಕತೆಗೂ ಕತೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಅದು ಈ ಸಿನಿಮಾನ ದರ್ಶನ ನೋಡ್ಬೇಕಾಯ್ತು, ಯಾಕೆ ಮಿಸ್ ಆಗಿದೆ. ಖಂಡಿತ ಈ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಫೈಟಿಂಗ್ ಅಂತೂ ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ಫೈಟಿಂಗ್ ಇರ್ಬೋದು, ಸಿನಿಮಾ ಇರ್ಬೋದು, ಮತ್ತೆ ಹಾಡುಗಳು ಇರ್ಬೋದು, ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಮಿಸ್ ಮಾಡಬೇಡಿ, ದಯವಿಟ್ಟು ಸಿನಿಮಾ ನೋಡಿ. ಚೆನ್ನಾಗಿದೆ ಪಿಕ್ಚರ್, ವೆರಿ ನೈಸ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಫಿಲಂ. ಪಕ್ಕ ಚೆನ್ನಾಗಿತ್ತಮ್ಮ, ಸೂಪರ್ ಫಿಲಂ ಸೂಪರ್ ಮೇಡಮ್. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಸಸ್ಪೆನ್ಸ್ ಇದೆ. ಸುನಿಲ್ ರಾವ್ ಆಕ್ಟಿಂಗ್ ಸೂಪರ್ ಮಾಡ್ಯಾರೆ, ವಿಲನ್ ಪಾತ್ರ. ಧನ್ವೀರ್ ಸೂಪರ್ ಆಕ್ಟಿಂಗ್ ಮಾಡವ್ರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಕುಟುಂಬ ಸಮೇತ ಬಂದು ನೋಡ್ಬೋದು. ಸೂಪರ್ ಫಿಲಂ, ಎಲ್ಲಿ ಬೋರ್ ಅನ್ಸಲ್ಲ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಮೇಡಮ್. ಥ್ರಿಲ್ಲಿಂಗ್ ಒಳ್ಳೆ ಸೂಪರ್. ವಿಲನ್ ಅಂತೂ ಫುಲ್ ಸೈಕ್ ಆಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ವಿಲನ್ ನೋಡದ ಫುಲ್ ಸೈಕ್ ಆಗಿ ಹೋಯ್ತಾನ, ಫುಲ್ ಬೆಂಕಿ ಬೆಂಕಿ ಅಣ್ಣ, ಫುಲ್ ಕ್ಲೈಮ್ಯಾಕ್ಸ್ ಅಂತೂ ಮೂವಿಯಲ್ಲಿ ಇದೆ ಫಸ್ಟ್ ಮೂವಿ ಮಿಸ್ ಮಾಡ್ಕೊಂಡ್ರೆ ಎಲ್ಲ ಮಿಸ್ ಮಾಡ್ಕೊಂಡಾಗೆ. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ಬೇಕು ಮೇಡಮ್. ಸುನಿಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮರ್ಡರ್ ಸಸ್ಪೆನ್ಸ್ ಅವ್ರಿ, ಪೊಲೀಸ್ ಆಫೀಸರ್ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಸೈಕ್ ಆಗ್ತಾರೆ ಫಿಲ್ಮ್ ನೋಡಿದ್ರೆ. ಮೂವಿ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಎಮೋಷನಲಿ ಅಟ್ಯಾಚ್ಡ್ ಆಗಿದೆ. ಈಗಿನ ಜನರೇಷನ್ಗೆ ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಮೂವಿ ನೋಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬಾ ಲಾಸ್ಟ್ ನಲ್ಲಿ ಎಂಡಿಂಗ್ ಸೀನ್ ಚೆನ್ನಾಗಿತ್ತು. ಬೋರೇ ಆಗಲ್ಲ, ಚೆನ್ನಾಗಿದೆ. ಫಿಲ್ಮ್ ನೋಡ್ಬೇಕು, ಮಸ್ತ್ ಇದೆ. ನೂರು ಮಂದಿ 100 ಮಾತಾಡಿದ್ರು ಪರವಾಗಿಲ್ಲ. ಚಿನ್ನ ನಮ್ಮ ಬಾಸ್ ಪರವಾಗಿ ನಿಂತಾರೋ ಧನ್ವೀರಣ್ಣ. ಜೈ ಡಿ ಬಾಸ್. ಮೂವಿಯಲ್ಲಿ ಪೊಲೀಸ್ ಪಾತ್ರ ಭಾಳ ಇಷ್ಟ ಆಯ್ತು ಮೇಡಮ್. ಯಾಕಂದರೆ ನಮ್ಮ ಬಾಸಲ್ಲಿ ನಾವು ನೋಡಿರುವಂಥ ಲುಕ್ಕು ಇವತ್ತು ಧನ್ವೀರಣ್ಣವ್ರ ಒಂದು ಸ್ಟೈಲಲ್ಲಿ ನೋಡಕತ್ತೀವಿ ನಾವು. ನಮ್ಮ ಬಾಸ್ ಇಲ್ಲ ಅಂತ ಒಂದು ಅನ್ನೋದಾಗಿತ್ತು. ಧನ್ವೀರಣ್ಣವ್ರ ಒಂದು ಪೊಲೀಸ್ ಆ್ಯಕ್ಟಿಂಗಲ್ಲಿ ನಮಗೆ ಭಾಳ ಇಷ್ಟ ಆಯಿತು. ನಮ್ಮ ಬಾಸ್ ಮತ್ತೆ ಒಂದು ಮೂವಿಲಿ ಧನ್ವೀರಣ್ಣ ಮತ್ತು ನಮ್ಮ ಬಾಸ್ ಇಬ್ಬರು ಕಲ್ತು ಒಂದು ಮೂವಿ ಮಾಡ್ಬೇಕನ್ನೋದು ನಮ್ಮ ಎಲ್ಲ ಅಭಿಮಾನಿಗಳು ಆಸೆ. ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರಲಿ. ಜೈ ಡಿ ಬಾಸ್. ಮೇಡಮ್, ಅಯ್ಯಗ್ರೀವ ಮೇನ್ ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ. ಮೇನ್ಲಿ ನಾವು ಪ್ರತಿಯೊಬ್ಬರು ಅಭಿಮಾನಿಗಳು ಬರೋಕ್ಕೆ ಕಾರಣ ಎರಡೇ, ಒಂದು ಧನ್ವೀರಣ್ಣ, ಒಂದು ದರ್ಶನ್ ಸಾರು. ಆ್ಯಕ್ಚುಲಿ ಇವತ್ತು ನಮ್ಮ ದರ್ಶನ್ ಸರ್ಗೆ ಎಷ್ಟೊಂದು ಜನ ಹೆಲ್ಪ್ ಮಾಡಿ, ದರ್ಶನ ಮೀಡಿಯಾ ಮುಖಾಂತರ ಹೇಳ್ತೀನಿ. ಇವತ್ತು ರಾಜಕೀಯ ಆಗಲಿ ಅಥವಾ ರಿಯಾಲಿಟಿ ಶೋ ಗೆದ್ದಿದ್ದಾರೆ, ಸೀಸನ್ 12 ಯಾರೋ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾರಣ ಮಂಡ್ಯ, ಮದ್ದೂರು ಎಲ್ಲ ಕಡೆ ಗೆಲ್ಲ ಕಾರಣ ದರ್ಶನ್ ಸಾರೇ. ಇವತ್ತು ದರ್ಶನ್ ಸರ್ ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಹೋಗಿ ಜೊತೆಲಿ ಸಾಥ್ ನಿಂತ್ಕೊಂಡು ನಮ್ಮ ಒನ್ನೆನಲ್ಲಿ ನಮ್ಮ ಸ್ಯಾಂಡಲ್ವುಡ್ ಶೋ ಹೋಗ್ತಾರೆ ಧನ್ವೀರಣ್ಣ. ಖುಷಿ ಅನಿಸ್ತು ತುಂಬ. ಅದಕ್ಕೋಸ್ಕರ ಸಿನಿಮಾ ಬಂದಿದೆ. ಯಾಕಂದರೆ ಇಷ್ಟೊತ್ತಲ್ಲಿ ಬೆಳಗ್ಗೆ ಶೋ ಬರುತ್ತೆ ಅಂತ ಕಾಯ್ತಾ ಇದ್ರಿ, ಬಟ್ ಆಗಿಲ್ಲ. 1:30 ಶೋ ಅದು ಆಗಲಿಲ್ಲ. ಬಟ್ 4:15 ಬಂದರು. ಲೇಟಾಗಿ ಬಂದ್ರು ಸೂಪರಾಗಿ ಬಂದಿದ್ದಾರೆ. ಕತೆ ಅಂತ ಬಂದರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್. ಯಾಕಂದರೆ ಇದರಲ್ಲಿ ಮೇನ್ ಹೈಲೈಟ್ ಇಲ್ಲಿಯವ್ರಿಗೆ ಯಾರು ಹೇಳಿಲ್ಲ ಅನ್ಕೋತಾರೆ ರಿವ್ಯೂವಲ್ಲಿ. ನಮ್ಮ ಧನ್ವೀರ್ ಸರ್ ಇಷ್ಟು ದಿನ ಲಾಂಗು ಮಚ್ಚು ಲವರ್ ಬಾಯ್ ಏನು ನೋಡಿದ್ರಿ, ಇದರಲ್ಲಿ ಪೊಲೀಸ್ ಆಗಿ ನೋಡಿದ್ದೀರಾ. ಅದೊಂಥರ ಡಿಫ್ರೆಂಟ್. ಎರಡನೇದು ಬಂದು ನಮ್ಮ ಎಕ್ಸ್ಕ್ಯೂಸ್ ಮೀ ಸುನಿಲ್ ಸರ್ ಮಾಡಿದ್ದಾರೆ.
ನೆಗೆಟಿವ್ ಶೂಟ್ ಫಸ್ಟ್ ಟೈಮ್ ನೆಗೆಟಿವ್ ಶೂಟ್ ನೋಡಿದ್ದೀನಿ. ಬಟ್ ಈ ಜನರು ಬೇರೆ ಥರ ಇದೆ. ಒಬ್ಬ ಸೈಕೋ ಕಿಲ್ಲರ್ ಪಾತ್ ಆಗಿ ಒಂದು ಡಿಫ್ರೆಂಟ್ ವೇಲ್ ಮಾಡಿದ್ದಾರೆ, ಸಖತ್ ಇಷ್ಟ ಅನಿಸುತ್ತೆ. ಮತ್ತು ಏನಂದರೆ ಇದು ಕ್ಲೈಮ್ಯಾಕ್ಸಲ್ಲಿ ಧನ್ವೀರ್ ಸರ್ ಆಗಲಿ ಸುನಿಲ್ ಸರ್ ಕ್ಯಾರೆಕ್ಟರ್ ಏನು ಬರುತ್ತೆ ಎರಡು ಲೆವೆಲ್ ಮಾಡಿದೆ. ಯಾಕೆ ಹೀರೋಯಿಸಮ್ ಅವರು ಇರೋದಂತ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ರೀತಿ ನೋಡಿದ್ದಾರೆ. ಇವತ್ತು ಏನಕ್ಕೆ ನೋಡಿ ಈಚೆ ನೋಡಿದ್ದೀರಾ ಹೌಸ್ಫುಲ್ ಬೋರ್ಡ್ ಆಗಿದೆ, ಫುಲ್ ಟಿಕೆಟ್ ತುಂಬಾಗಿದೆ, ಬುಕ್ ಮೈ ಶೋ ಕೂಡ ಬುಕ್ ಆಗ್ತಿದೆ. ಕೆಲ ಕಾರಣ ಒಂದೇ ನೋಡಿ ಸರ್, ಒಂದು ನಮ್ಮ ಸಮೃದ್ಧಿ ಮಂಜಣ್ಣ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಬ್ಬ ಹೀರೋ ನಂಬ್ಕೊಂಡು ದುಡ್ಡು ಹಾಕೋದ ಸುಲಭ ಅಲ್ಲ, ಒಬ್ಬರು ಪ್ರೊಡ್ಯೂಸರ್ ಇದ್ರೆ ಮಾತ್ರ ಸಿನಿಮಾ. ಮತ್ತೆ ನಮ್ಮ ಧನ್ವೀರ್ ಸರ್ ಆಗಲಿ ಮೇನ್ ಎಲ್ಲದಕ್ಕೂ ಬ್ಯಾಕ್ ಬೋನ್ ನಿಂತಾರೆ ನಮ್ಮ ದರ್ಶನ್ ಸರ್. ಆದಷ್ಟು ಬೇಗ ಬಾಸ್ ಈಚೆ ಬರ್ತಾರೆ, ಇನ್ನೂ ಸಿನಿಮಾಗಳು ಮಾಡಲಿ, ಧನ್ವೀರ್ ಇನ್ನೂ ಒಳ್ಳೆ ಸಕ್ಸಸ್ ಕಾಣಲಿ, ಕನ್ನಡ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬರಲಿ. ವೀಕೆಂಡ್ ಇದೆ, ಒಳ್ಳೆ ಸಿನಿಮಾ ಇದೆ, ದಯವಿಟ್ಟು ಸಿನಿಮಾ ನೋಡಿ ಗೆಲ್ಸಿ ಅಂತ ಹೇಳ್ತೀನಿ. ಜೈ ಡಿ ಬಾಸ್.